ಹರೇ ಕೃಷ್ಣ. ನಮ್ಮ ಚಾನಲ್ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾಳೆ ನಾಗಪಂಚಮಿ. ಆತ್ಮೀಯರೆಲ್ಲರಿಗೂ ನಾಗಪಂಚಮಿಯ ಶುಭಾಶಯಗಳು. ಈ ಹಬ್ಬದಲ್ಲಿ ಏನನ್ನು ಮಾಡಬಹುದು, ಏನನ್ನು ಮಾಡಬಾರ್ದು ಅಂತ ನನಗೆ ತಿಳಿದನ್ನು ಹೇಳ್ತೀನಿ. ನಾಳೆ ಶುಕ್ರವಾರ ತುಳಸಿ ಪೂಜೆಯನ್ನು ಮಾಡಿ, ಹೊಸ್ತಿಲು ಪೂಜೆಯನ್ನು ಮಾಡಿ, ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ, ಹಾಗೆಯೇ ಶ್ರಾವಣ ಮಾಸವಾದ್ದರಿಂದ ಶಿವನ ಪೂಜೆಯನ್ನು ದಿನವೂ ಮಾಡಿ. ನಾಗರ ಕಟ್ಟೆ ಸಾಮಾನ್ಯವಾಗಿ ಎಲ್ಲ ಕಡೆ ಇರುತ್ತೆ. ಅಲ್ಲಿ ನಾಗದೇವರಿಗೆ ಹಾಲಿನ ಅಭಿಷೇಕ ಅಥವಾ ಎಳನೀರು ಅಭಿಷೇಕ ಮಾಡಿ ಅಥವಾ ಮಾಡಿಸಿ. ಇಲ್ಲಿ ಕೆಲವು ಮಾಡುವ ತಪ್ಪುಗಳು ಯಾವುದೆಂದರೆ, ಹಾಲಾಕಿ ಹಾಗೆಯೇ ಬಿಟ್ಟು ಹೋಗುವುದು. ಇದು ತಪ್ಪು. ಹಾಲೆರೆದ ನಂತರ ನೀರನ್ನು ಹಾಕಿ ಸ್ವಚ್ಛವಾಗಿರಿಸಬೇಕು. ಆ ನಂತರ ಪೂಜೆ ಮಾಡಬೇಕು. ಯಾವುದೇ ದೇವರಾಗಲಿ ಸ್ವಲ್ಪ ದೂರದಿಂದ ಆರತಿ ಮಾಡಬೇಕು. ನಾಗಪ್ಪನಿಗಂತೂ ಸುಮಾರು ದೂರದಿಂದಲೇ ಮಂಗಳಾರತಿ ಮಾಡಬೇಕು. ಅಗರಬತ್ತಿಯ ಸ್ಮೆಲ್ ಮತ್ತು ಆರತಿಯ ಬಿಸಿ ತಾಗಬಾರ್ದು. ಮತ್ತು ಹುತ್ತಕ್ಕೆ ಎಲ್ಲರೂ ಹಾಲಾಕಿದರೆ ಅದು ಮುಚ್ಚಿ ಹೋಗುತ್ತೆ. ಸರ್ಪದ ಮನೆ ಹಾಳು ಮಾಡಿದ ಪಾಪ ನಿಮಗೆ ಬರುತ್ತೆ. ಹಾಗಾಗಿ ಇಂಥ ಕೆಲಸ ಮಾಡಬಾರ್ದು. ಅಕಸ್ಮಾತ್ ಪ್ರತಿಷ್ಠೆಯಾದ ನಾಗದೇವರು ಸಿಕ್ಕಿಲ್ಲ ಅಂದರೆ ಶಿವನಿಗೆ ಅಭಿಷೇಕ ಮಾಡಿ. ಶಿವನ ಜೊತೆ ನಾಗದೇವರು ಇರ್ತಾರೆ. ಮತ್ತು ಈ ದಿನದ ಅಡಿಗೆ ಬಗ್ಗೆ ಹೇಳೋದಾದರೆ, ಬರೀ ಹಬೆಯಲ್ಲಿ ಬೇಯಿಸಿದ್ದನ್ನು ಮಾತ್ರ ಮಾಡಬೇಕು. ಇಡ್ಲಿ, ಕಡುಬು ಈ ಥರದ ತಿಂಡಿ ಮಾಡಬೇಕು. ಪಂಚಮಿ ಉಪವಾಸ ಇರುವವರು ಉಪವಾಸ ಮಾಡಿ, ಒಪ್ಪತ್ತು ಮಾಡುವವರು ಹಾಗೆ ಮಾಡಿ. ಆದರೆ ಅಡಿಗೆಗೆ ಒಗ್ಗರಣೆ ಹಾಕಬಾರ್ದು, ದೋಸೆ ಮಾಡಬಾರ್ದು. ಈಗ ಹೇಳಿದರೆ ಹೇಗೆ ರುಬ್ಬಿಟ್ಟಿದ್ದೇವೆ ಅಂದರೆ ಸಾರಿ, ಲೇಟ್ ಆಯಿತು ವಿಡಿಯೋ ಹಾಕೋದಕ್ಕೆ. ಹಿಟ್ಟನ್ನು ಫ್ರಿಜ್ಜಲ್ಲಿಟ್ಟು ನಾಡಿದ್ದು ದೋಸೆ ಮಾಡಿ ಅಥವಾ ಅದರಲ್ಲೇ ಕಡುಬು ಮಾಡಿ. ರಾಧೆ ರಾಧೆ. ಕರಿದ ತಿಂಡಿ, ಎಣ್ಣೆ ಯಾವುದನ್ನು ಉಪಯೋಗಿಸಬಾರದು. ಅದು ಹಳೆಯ ಪದ್ಧತಿ. ಆ ಕಾಲ ಹಾಗಿತ್ತು. ಎಲ್ಲೆಂದರಲ್ಲಿ ಸರ್ಪಗಳ ಓಡಾಟ ಹಳ್ಳಿಯಲ್ಲೆಲ್ಲ. ಈಗ ಫ್ಲ್ಯಾಟ್ ನಮ್ಮದು 8ನೇ ಮಾಡಿ ಏನಾಗುತ್ತೆ, ನಾನ್ಸೆನ್ಸ್ ಅಂತ ಹೇಳ್ತೀರಾ? ಪದ್ಧತಿನೇ. 8ನೇ ಮಾಡಿಯಲ್ಲಿದ್ದರೂ 18ನೇ ಮಾಡಿಯಲ್ಲಾದರೂ ಏನಾಗಬೇಕು ಹಾಗೆ ಆಗುತ್ತೆ. ಒಂದು ದಿನ ಈ ಪದ್ಧತಿ ಅನುಸರಿಸಿದರೆ ನಮ್ಮ ಗಂಟೆನೂ ಮುಳುಗೋದು. ಇಲ್ಲ ಆಗೋದಿಲ್ಲ, ಮೂಢನಂಬಿಕೆ ಅದೆಲ್ಲ ಅಂದರೆ ಕೆಲವರು ಗ್ರಹಣದ ಟೈಮಲ್ಲಿ ಹೊರಡ್ತಾರೆ. ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಅದನ್ನು ತಿಂತೇವೆ, ಇದನ್ನು ತಿಂದುಬಿಡ್ತೇವೆ ಅಂತ. ಇದೆಲ್ಲ ಮುಂದುವರಿತಾ ಇದ್ದರೆ ಈಗ ಕೆಲವು ಕಡೆ ಆದ ಫಲ ಕಾಣ್ತಾ ಇದೆ. ಮುಂದೇನೂ ಅದೇ ಹೆಚ್ಚಾಗುತ್ತೆ. ನೀವು ಇದೆಲ್ಲ ಅನುಸರಿಸಿ ಏನು ಸಿಕ್ತು ಅಂತ ಕೇಳ್ತೀರಿ. ಇಷ್ಟನ್ನು ಹೇಳಿಕೊಡುವಷ್ಟು ಜ್ಞಾನ, ಶಕ್ತಿ, ಮನಸ್ಸು, ವಿದ್ಯೆ, ಬುದ್ಧಿ ದೇವರು ಕೊಟ್ಟಿದ್ದಾನಲ್ಲ, ಅಷ್ಟು ಸಾಕು. ಅದೇ ಮೂಢನಂಬಿಕೆ ಅಂತ ಹೇಳಿ ಮಾಡಬಾರ್ದನ್ನು ಮಾಡಿದವರಿಗೆ ಏನು ಸಿಕ್ತು? ನೀವು ಅವರ ಹಿಂದೆ ಹೋಗಿದ್ದೀರಾ ಅಥವಾ ಅವರ ಕೊನೆಗಾಲ ನೋಡಿದ್ದೀರಾ ಅಥವಾ ಅವರ ಜೊತೆ ಇದ್ದೀರಾ? ಶಾಸ್ತ್ರದಲ್ಲಿರೋದು, ಹಿರಿಯರು ಹೇಳಿದ್ದು ನಂಬೋದು ಮೂಢತನ ಅಲ್ಲ. ಎಲ್ಲವೂ ಇವತ್ತು ಸಿಗಬೇಕಂದ್ರೆ ನಾಳೆ ಭವಿಷ್ಯದ ಬಗ್ಗೆಯೂ ಚಿಂತೆ ಮಾಡ್ತೀವಲ್ಲ. ಈಗ ವಯನಾಡಿನಲ್ಲಿ ಏನಾಯಿತು? ಇಂಥದ್ದು ಎಷ್ಟು ಅನಾಹುತ, ದುರಂತ ಆಯಿತು. ಅಲ್ಲಿ ದುರಂತ ನಡೆದು ಏನು ತಿನ್ನೋಕೆ ಸಿಗ್ತಾ ಇದೆ? ಅವರವರ ಇಷ್ಟದ ತಿಂಡಿ ತಿನಿಸು ಸಿಗ್ತಾ ಇದೆಯಾ? ಮಲಗೋಕ್ಕೆ ಮಂಚ, ಕೂತ್ಕೊಳ್ಳೋಕ್ಕೆ ಸೋಫಾ ಸಿಗ್ತಾ ಇದೆಯಾ? ದೇವರ ಹೆಸರಲ್ಲಿ ಶಾಸ್ತ್ರ ಸಂಪ್ರದಾಯ ಪಾಲಿಸಿದರೆ ದೇವರು ಎಲ್ಲ ಕಡೆ ಕಾಪಾಡ್ತಾನೆ. ಎಂಥ ಪ್ರಸಂಗ ಬಂದರೂ ನಮಗೆ ಬೇಕಾದನ್ನು ಕೊಟ್ಟು ರಕ್ಷಿಸ್ತಾನೆ. ಇದೆಲ್ಲ ಮೂಢನಂಬಿಕೆ ಅಂತ ಹೇಳೋರು ಮೂರ್ಖರು, ಅಲ್ಲದೆ ಆಚರಿಸೋರು ಅಲ್ಲ ಅಂತ ತಿಳಿಯಬೇಕು. ಯಾವ ಸಂದರ್ಭ ಬಂದರೂ ತಾಳ್ಮೆಯಿಂದ ಇದ್ದು ಅದನ್ನು ಎದುರಿಸಿ ಮುಂದಿನ ಉಪಾಯ ತಿಳಿಯಲು, ಬದುಕನ್ನು ಹಸನು ಮಾಡಲು ತಯಾರಿಯೇ ಈ ವ್ರತ, ಉಪವಾಸ, ಹಬ್ಬ, ಹರಿದಿನಗಳು. ಇಹಕ್ಕೂ ಪರಕ್ಕೂ ಸೌಖ್ಯ. ರಾಧೆ ರಾಧೆ. ನಾಳೆ ಈ ಮಂತ್ರವನ್ನು ಹೇಳಿ ದಿನಾಲೂ ಹೇಳಬಹುದು. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧಾರ್ತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಏತಾನಿ ನವನಾಮಾನಿ ನಾಗಾನಾಂ ಚ ಮಹಾತ್ಮನಾಂ ಸಾಯಂಕಾಲೇ ಪಠೇ ನಿತ್ಯಂ ಪ್ರಾತಃಕಾಲೇ ವಿಶೇಷತಃ ತಸ್ಮೈ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್.